ಅದೇನಾಗ್ತದೆ ಪಾಪ ಯಾರ್ಯಾರು ಪಾಠ ಹೇಳ್ಕೊಟ್ಟಿರ್ತಾರೆ, ಅವರು ಬಿಟ್ಟು ಹೋದ ತಕ್ಷಣ ಮಕ್ಕಳಿಗೆ ಮತ್ತು SDMC ಅವರಿಗೆ ಒಳ್ಳೆ ಟೀಚರು ಇವ್ನು ಉಳಿಸ್ಕೊಳ್ಬೇಕು ಅನ್ನೋ ಆಸೆ ಮೇಲೆ ಇದನ್ನು ನನಗೆ ತುಂಬ ಇದು ದಿನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ರಿಕ್ವಸಿಷನ್ ಬರ್ತಾ ಇದೆ. ಏನಾಗ್ತದೆ ಈ ಟ್ರಾನ್ಸ್ಫರ್ಸು ಈಗ 27ರಿಂದ ನಾವು ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ, ಅದನ್ನು 4-5 ಡೇಸಿನ ಮತ್ತೆ ಮುಂದೆ ಹಾಕಿದ್ದಾರೆ ಅಂತೇಳಿ ಇಲಾಖೆಯಲ್ಲಿ ಸ್ವಲ್ಪ ಬೇರೆ ಬೇರೆ ವಿಚಾರಕ್ಕೆ ನಾವು ಮುಂದೆ ಹಾಕಿದ್ವಿ. ಇಲ್ಲ ಈಗ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಸ್ಟಾರ್ಟ್ ಆಗಿದ್ದಿಲ್ಲ, ನಾನು ಫಾಲೋ ಮಾಡಲಿಲ್ಲ. ಏನು ಆ್ಯಕ್ಚುಲಿ ನಾನು ಮಾಡೋದಲ್ಲ, ಕಾನೂನಲ್ಲೇ ಇದೆ, CLR ರೂಲ್ಸಲ್ಲಿ ಇರ್ತದೆ. ಇಷ್ಟು ವರ್ಷ ಆದಮೇಲೆ ಇದು ಹೆಚ್ಚುವರಿ ಆದರೆ ಈ ಥರ ಮಕ್ಕಳಿದೆ. ಆ ಹೆಚ್ಚುವರಿಗೆ ಇನ್ಫ್ಯಾಕ್ಟ್ ಇನ್ನೂ ಭಾಳ ನಂಬರ್ಸ್ನ ಕಮ್ಮಿ ಮಾಡಿದೆ ನಾನು. ಹೆಚ್ಚುವರಿ ಜಾಸ್ತಿ ಮಕ್ಕಳಿರಲ್ಲಿ ಹೆಚ್ಚುವರಿ ಮಾಡಬೇಡಿ ಅಂತಲೇ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಆ ಹೆಚ್ಚುವರಿಯ ಟೋಟಲ್ ನಮ್ಮ ರಾಜ್ಯದಲ್ಲಿ ನನಗೆ ಗೊತ್ತಿರೋ ಪ್ರಕಾರ 1800 ಟೀಚರ್ಸ್ ಹೆಚ್ಚುವರಿ ಅಂತೇಳಿ ಹೋಗ್ತಾರೆ. ಬಟ್ ದೇ ವಿಲ್ ನಾಟ್ ಗೋ ಔಟ್ ಆಫ್ ಡಿಸ್ಟ್ರಿಕ್ಟ್, ಅವ್ರು ವಿತಿನ್ ದ ಡಿಸ್ಟ್ರಿಕ್ಟ್. ಅದಕ್ಕೆ ರೂಲ್ಸೇ ಇದೆ, CLR ರೂಲ್ಸೇ. ಅದೇನಾಗ್ತದೆ ಪಾಪ ಯಾರ್ಯಾರು ಪಾಠ ಹೇಳ್ಕೊಟ್ಟಿರ್ತಾರೆ, ಅವರು ಬಿಟ್ಟು ಹೋದ ತಕ್ಷಣ ಮಕ್ಕಳಿಗೆ ಮತ್ತು SDMC ಅವರಿಗೆ ಒಳ್ಳೆ ಟೀಚರು ಇವ್ನು ಉಳಿಸ್ಕೊಳ್ಬೇಕು ಅನ್ನೋ ಆಸೆ ಮೇಲೆ ಇದನ್ನು ನನಗೆ ತುಂಬ ಇದು ದಿನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ರಿಕ್ವಸಿಷನ್ ಬರ್ತಾ ಇದೆ. ನಾನು ಇದ್ರೊಳಗೆ ಏನು ಮಾಡಿದ್ದೀನಿ ಅಂದರೆ ನಮ್ಮ ಇಲಾಖೆಯವರಿಗೆ ಇದರಿಂದ ಇವ್ರು ಹೋಗದೆ ಅಲ್ಲಿ ಉಳ್ಕೊಂಡು ನಮ್ಮ ಇಲಾಖೆಗೆ ತೊಂದರೆ ಇಲ್ಲ ಅಂದರೆ ಯಾವ ರೀತಿ ಸಹಾಯ ಮಾಡಬೇಕು ಅಂತ ಕೇಸ್ ವೈಸ್ ನೋಡಿ ಅಂತ. ಯಾಕೆಂದ್ರೆ 1500-1800 ಕೇಸಸ್ನ ಹ್ಯಾಂಡಲ್ ಮಾಡೋದು ಭಾಳ ದೊಡ್ಡ ಕಷ್ಟ ಅಲ್ಲ. ಯಾಕೆಂದ್ರೆ ನನ್ನ 3 ಲಕ್ಷ ಸ್ಟಾಫ್ ಇದ್ದಾರೆ, ನನ್ನ 40% ಇಡೀ ರಾಜ್ಯದ ಇಲಾಖೆ ನನ್ನ ಹತ್ರ ಇರೋದ್ರಿಂದ ಸ್ಟಾಫ್ ವೈಸು ನಾವು ಹ್ಯಾಂಡಲ್ ಮಾಡ್ಬೋದು. ಅದನ್ನು ಇಲಾಖೆಯವರಿಗೆ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಕಲಿಕೆಗೆ ತೊಂದರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ನೀವು ಮಾಡಿ ಅಂತ ಹೇಳಿ ನಾನು ಹೇಳಿ ಇನ್ಸ್ಟ್ರಕ್ಷನ್ಸ್ ಅಲ್ಲ. ಇಟ್ಸ್ ಓಕೆ, ಇಲ್ಲ ಅದೆಲ್ಲ ಇಲ್ಲ, ಅವ್ರು ಇಲ್ಲ ಆ ಥರ ಎಲ್ಲ ಬರಲ್ಲ. ನೀವು ಏನಿದೆ ಅದೇ ಹೇಳಬೇಕು. ಈಗ ಉರ್ದೋರು ಮಾಡ್ತಾರೆ, ತಮಿಳವ್ರು ಮಾಡ್ತಾರೆ, ಕನ್ನಡ ಮಾಡ್ತಾರೆ, ಇಂಗ್ಲೀಷ್ ಬೇರೆಯವ್ರಿಗೂ ಬೇರೆದು ಹೇಳ್ಕೊಡಿ ಅಂತ ಹೇಳಿ ಪ್ರಶ್ನೆ ಬರೋದಿಲ್ಲ. ಅದು ರಾಂಗ್ ಮಾಹಿತಿ. ನಾನು ಅದನ್ನು ತರಿಸ್ಕೊಂಡಿದ್ದೀನಿ. DDPS ಅವರೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಈ ಥರ ಮಾಹಿತಿಗಳಿದ್ದಾಗ ತಪ್ಪಿದ್ದಾಗ ಫಸ್ಟ್ ಹೋಗಿ SDMC ಅವರಿಗೆ ಅಲ್ಲಿ ಮಾತಾಡಬೇಕು. ಈ ಥರ ಕಾನೂನುಗಳು ಅದು ಕೂಡ ಪ್ರೆಷರ್ ಇದ್ದಾಗ ಯಾವ ರೀತಿ ನಾವು ಸಹಾಯ ಮಾಡಬೇಕು. ಇಲಾಖೆ ಯಾವಾಗಲೂ ಕೂಡ ಕಾನೂನು ಇದ್ರೂ ಕೂಡ ನಾವು ಸಹಾಯ ಮಾಡಬೇಕಾಗ್ತದೆ, ಬದಲಾವಣೆ ಮಾಡ್ತೀವಿ ನಾವು. ಯೂಸ್ ಅದಕ್ಕೆಲ್ಲ ಇದ್ದಾವೆ, ನಾನು ಅದು ಹೇಳೋದಕ್ಕೆ ಹೋಗೋದಿಲ್ಲ. ಡೆಪ್ಯುಟೇಷನ್ ಬೇರೆ ಬೇರೆ ಅದಕ್ಕೆ ಉತ್ತರ ಇದ್ದಾವೆ. ಅದನ್ನ ನಮ್ಮ ಲೆವೆಲಲ್ಲಿ ನಾವು ಮಾಡಿ ಅವ್ರಿಗೆ ಮಕ್ಕಳಿಗೆ ತೊಂದರೆ ಆಗದೆ ಇರೋ ರೀತಿಯಲ್ಲಿ. ಹೌದು, ಏನಾಗ್ತದೆ ನೀವು ಒಂದು ನೆನಪಿಟ್ಕೊಳ್ಳಿ, ಶಿವಮೊಗ್ಗ ಅಂತ ತಗೊಳಕ್ ಹೋಗ್ಬೇಡಿ. ಶಿವಮೊಗ್ಗ ಹಾಸ್ಪಿಟಲಲ್ಲಿ 26 ಜಿಲ್ಲೆ 26 ತಾಲೂಕುಗಳು ಟ್ರೀಟ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ನಾನು ತಮಗೆ ಮನವಿ ಮಾಡೋದು, ನಿನ್ನೆ ನಾನೇ ಮೆಗನ್ ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟ್ರಿಗೆ ಸೂಕ್ಷ್ಮ ಕೆಲವು ವಿಚಾರನ ಮಾತಾಡಿ ಯಾವ ರೀತಿ ಇದನ್ನು ಹ್ಯಾಂಡಲ್ ಮಾಡಬೇಕು ಅಂತ ನನಗೆ ಮಾಹಿತಿ ಕೊಡಿ ಅಂತ. ಯಾಕಂದರೆ ಪಬ್ಲಿಕ್ ಡೊಮೈನಲ್ಲಿ ನಾವು ಮಾತಾಡೋದು ಬೇಡ, ಬಟ್ ಇಶ್ಯೂನ ಪಬ್ಲಿಕ್ ಡೊಮೈನಲ್ಲಿ ಬೇಡ, ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಮಾಡೋದಕ್ಕೆ ದಯವಿಟ್ಟು ಅವಕಾಶ ಕೊಡಿ. ಯಾಕಂದರೆ ಇದೇನಾಗ್ತದೆ, ಯಾವ ತಾಲೂಕಿಂದ ಬಂದರು ಏನು ಬಂದರು ಇದೆಲ್ಲ ಇರೋದ್ರಿಂದ ನಮ್ಮ ಜಿಲ್ಲೆ ಅಂತ ಹೇಳಿ ಲೆಕ್ಕ ಯಾಕೆ ಬರ್ತದೆ, ಬಿಕಾಸ್ ಶಿವಮೊಗ್ಗದಲ್ಲಿ ಅಕೌಂಟ್ ಆಗೋದಿಲ್ಲ. ಒಂದೇ ಪ್ರಕರಣ ಇದ್ದಿತ್ತು, ನಾರ್ತ್ ಕರ್ನಾಟಕ 2, ಬಟ್ ಎಲ್ಲ ಗೌರ್ಮೆಂಟ್ ಸ್ಕೂಲ್ ಹೆಣ್ಮಕ್ಳು ಟೀಚರ್ಸ್ ಎಲ್ಲ ಏನು ಅಷ್ಟು ಗಮನ ಹರಿಸಿರಲ್ಲ ಅಂತ. ನಾನು ಅದಕ್ಕೆ ಹೇಳ್ತಾ ಇದ್ದೀನಲ್ಲ, ಇದು ಸೂಕ್ಷ್ಮವಾಗಿರೋದ್ರಿಂದ ನಿನ್ನೆನೆ ನಾವು ಮಾತಾಡಿ ಕೆಲವು ನಿರ್ದೇಶನಗಳನ್ನ ನಮ್ಮ ಇಲಾಖೆಗೆ ಅವರು ಕೌನ್ಸಿಲಿಂಗ್ ಬೇಕಾಗ್ತದೆ, ಕೆಲವು ವಿಚಾರಗಳಿದ್ದಾವೆ. ಈಗ ಮಾರಲ್ ಸೈನ್ಸ್ ಅಂತ ಹೇಳಿದೆ, ನಾನು ಅದು ಮೋಸ್ಟ್ಲಿ ನಾಳೆ ನಾಡ್ದು ಏನೋ ಟೆಂಡರಿಗೆ ಹೋಗ್ಬೋದು. ನಾನು ಮೊನ್ನೆ ಸೈನ್ ಮಾಡಿ ಕಳಿಸಿದ್ದೀನಿ. ಮಾರಲ್ ಸೈನ್ಸ್ ಬಂದ ತಕ್ಷಣ ಈಗ ಫಸ್ಟ್ ಸಸಿ ಹಾಕ್ಬೇಕು. ನಾಳೆ ನೀವು ಸ್ಟಾರ್ಟ್ ಮಾಡಿಬಿಟ್ರಿ ಫಲ ಬರುತ್ತಾ ಅಂತ ಹೇಳಿದರೆ ಸ್ವಲ್ಪ ನಾನು ಟೈಮ್ ಕೊಡಿ ಅದು. ಬಟ್ ದೇರ್ ಇಸ್ ಎ ವೇ ಟು ಡೂ ಇಟ್. ನಾನು ಇದೊಂದು ಹೇಳ್ತೀನಿ, ಕೋವಿಡಲ್ಲಿ ಹೆಣ್ಮಕ್ಳಿಗೆ ಕೆಲವು ಎಜುಕೇಷನ್ ಕೊಡಬೇಕಾದ್ರೆ, ಕೆಲವು ವಿಚಾರಗಳು ಮಾತಾಡಬೇಕಾದ್ರೆ ಅವ್ರನ್ನ ಮಾತ್ರ ಇಟ್ಕೊಂಡು ಮಾತಾಡಬೇಕು, ಹೋಗ್ತಿರಲ್ಲ. ಗಂಡು ಮಕ್ಕಳಿಗೆ ಬರೀ ಗಂಡು ಮಕ್ಕಳಿಗೆ ಇಟ್ಕೊಂಡು ಮಾತಾಡಬೇಕಾದ್ರೆ, ಅವ್ರಿಬ್ಬರನ್ನ ಇಟ್ಕೊಂಡು ಮಾತಾಡಬೇಕಾದ್ರೆ ಇನ್ನೂ ಲಿಮಿಟೇಷನ್ ಮಾಡಬೇಕಾದ್ರೆ ಅದನ್ನು ಇಲಾಖೆಗೆ ಹೇಳಿದ್ದೀನಿ. ಯಾವ ಲಿಮಿಟೇಷನಲ್ಲಿ ಏನೇನು ಮಾಡಬೇಕು ಅಂತೇಳಿ. ಮಾರಲ್ ಸೈನ್ಸಲ್ಲಿ ಸ್ವಲ್ಪ ಅದು ಕೂಡ ಸಬ್ಜೆಕ್ಟ್ ಕ್ವೈಟ್ ಆಗಿರ್ತದೆ, ಹೆಚ್ಚಿರೋದಿಲ್ಲ. ಇನ್ನೂ ಎಲ್ಲರೂ ಮೌಖಿಕವಾಗಿ ಅವರೇ ಮಾತಾಡ್ತಾರೆ ಅಂಥೇಳಿ ನಾನು ಈ ವಿಚಾರನ ದಯವಿಟ್ಟು ಇದನ್ನು ಎಲ್ಲಿ ಗಮನ ತಗೊಂಡಿದ್ದಂದರೆ ನಾನು ಹೇಳ್ಬಿಡ್ತೀನಿ ನಿಮಗೆ. ನಾನು ಫಸ್ಟ್ ಗಮನ ತಗೊಂಡಿದ್ದು DC ಮತ್ತು CO ಮೀಟಿಂಗ್ ನಡೆಯುತ್ತೆ ಇಲ್ಲಿ ಬೆಂಗಳೂರಲ್ಲಿ.
ಅದರೊಳಗೆ ಟಾಪಲ್ಲಿ ಪಾಸ್ಕೋ ಮತ್ತು ಕೆಲವು ಈ ಥರ ವಿಚಾರಗಳು ಬಂದಿದ್ದೇ ಶಿವಮೊಗ್ಗ ಟಾಪಲ್ಲಿ ಇತ್ತು ಬೇರೆಯವ್ರ ಜೊತೆ, ಬೇರೆ ನಾವು ಟಾಪ್ 4 ಇದ್ವಿ. ಸೊ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸೀರಿಯಸ್ ಆಗಿ ಯಾವ ರೀತಿ ನೀವು ಇದನ್ನು ತಗೊಳ್ಬೇಕು ಅಂತ, ಅದಕ್ಕೆ ಕೆಲವು ವಿಚಾರಗಳನ್ನು ನಾವೆಲ್ಲ ಪ್ರಮಾಣ ಮಾಡೋದು ಇದೆಲ್ಲ ನಡೀತಾ ಇದೆ, ನಿಮಗೆ ಗೊತ್ತಿದೆ ಕೆಲವು ವಿಚಾರಗಳನ್ನು. ಸೊ ಆ ಥರ ನಾವು ಅವೇರ್ನೆಸ್ನ ತಗೊಂಡು ಹೋಗಬೇಕಾಗ್ತದೆ, ಅವಾಗಲೇ ಇದು ಸ್ಲೋಲಿ ಕಂಟ್ರೋಲ್ ಬರುತ್ತೆ ಅಂತ ಹೇಳಿದೆ. ಬಟ್ ಯಾವುದೇ ಕಾರಣಕ್ಕೂ ಯಾವುದೇ ಮಕ್ಕಳಿಗೆ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ನಾವೇನೇನು ಕಾನೂನುಬದ್ಧವಾಗಿ ನಾವು ಕ್ರಮ ತಗೊಳ್ಬೇಕು 100ಕ್ಕೆ 100 ಅದನ್ನು ತಗೊಳ್ತೀವಿ ಅಂತ ವಿಶ್ವಾಸ. ಬೇಗನೆ ಬಾರೋ ಮುಖವನ್ನೇ ತೋರೋ, ಬೇಗನೆ ಬಾರೋ ಮುಖವನ್ನೇ ತೋರೋ, ಬೇಗನೆ ಬಾರೋ ಮುಖವನ್ನ ತೋರೋ ಕೃಷ್ಣ.